ಅಮೆರಿಕದ ರಾಜಕೀಯ ಮತ್ತು ಸೇನಾ ವ್ಯವಸ್ಥೆಯಲ್ಲಿನ ನಾಟಕೀಯ ಬೆಳವಣಿಗೆಗಳು ಜಾಗತಿಕವಾಗಿ ತಲ್ಲಣ ಸೃಷ್ಟಿ ಮಾಡಿವೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಪ್ರಭಾವಿ ಮಿಲಿಟರಿ ಜನರಲ್ಗಳನ್ನ ಮತ್ತು ಕ್ಯಾಬಿನೆಟ್ ಸದಸ್ಯರನ್ನ ಸರಣಿಯಾಗಿ ವಜಾಗೊಳಿಸುತ್ತಿರುವ ಹಿಂದೆ ಯಾವುದಾದ್ರೂ ಬಲವಾದ ರಾಜಕೀಯ ಮತ್ತು ಯುದ್ಧತಂತ್ರದ ಅಜೆಂಡಾ ಅಡಗಿದೆಯಾ ಅನ್ನುವ ಗಂಭೀರ ಪ್ರಶ್ನೆಗಳೆದ್ದಿವೆ. ಇರಾನ್ ವಿರುದ್ಧದ ಸಂಘರ್ಷದ ನಡುವೆನೇ ಅಮೆರಿಕದ ಚೀಫ್ ಆಫ್ ಆರ್ಮಿ ಸ್ಟಾಫ್ ರ್ಯಾಂಡಿ ಜಾರ್ಜ್ ಸೇರಿದಂತೆ ಉನ್ನತ ಮಟ್ಟದ ಸೇನಾಧಿಕಾರಿಗಳನ್ನ ಪದಚ್ಯುತಗೊಳಿಸಿರುವುದು ಶ್ವೇತಭವನ ಮತ್ತು ಪೆಂಟಗನ್ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತಿದೆ. ಒಂದು ಕಡೆ ಇರಾನ್ನಲ್ಲಿ ಆಡಳಿತ ಬದಲಾವಣೆಯ ಬಗ್ಗೆ ಮಾತಾಡ್ತಿರುವ ಟ್ರಂಪ್ ತಮ್ಮದೇ ಸೇನೆಯೊಳಗೆ ನಾಯಕತ್ವ ಬದಲಾವಣೆಯ ಆಟವಾಡ್ತಾ ಇರೋದು ವಿಪರ್ಯಾಸವೇ ಸರಿ. ಯುದ್ಧದ ಸಮಯದಲ್ಲಿ ಅನುಭವಿ ಜನರಲ್ಗಳನ್ನ ಅವಮಾನಿಸಿ ಹೊರಹಾಕುವ ಮೂಲಕ ಟ್ರಂಪ್ ಅವರು ಸೇನೆಯನ್ನ ವೃತ್ತಿಪರ ಸಂಸ್ಥೆಯಾಗಿ ಉಳಿಸದೆ ತಮ್ಮ ವೈಯಕ್ತಿಕ ನಿಷ್ಠಾವಂತರ ಪಡೆಯನ್ನಾಗಿ ಪರಿವರ್ತಿಸಲು ಹೊರಟಿದ್ದಾರಾ ಅನ್ನೋ ಅನುಮಾನ ಮೂಡ್ತಿದೆ. ಈ ಬದಲಾವಣೆಗಳು ಅಮೆರಿಕದ ಪ್ರಜಾಪ್ರಭುತ್ವ ಮತ್ತು ಸೇನಾ ಶಿಸ್ತಿನ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅನ್ನೋದು ಈಗಿನ ಚರ್ಚೆಯ ವಿಷಯವಾಗಿದೆ. ಟ್ರಂಪ್ ಸರ್ಕಾರದ ಈ ದಿಢೀರ್ ನಿರ್ಧಾರಗಳ ಹಿಂದೆ ಇರಾನ್ ಯುದ್ಧದಲ್ಲಿನ ವೈಫಲ್ಯಗಳು ಮತ್ತು ಭಿನ್ನಾಭಿಪ್ರಾಯಗಳು ಪ್ರಮುಖ ಪಾತ್ರ ವಹಿಸಿರುವಂತೆ ತೋರ್ತಿದೆ. ಇರಾನ್ ಮೇಲೆ ನೆಲದ ಮುಖಾಂತರ ಆಕ್ರಮಣ ಮಾಡೋಕೆ ಟ್ರಂಪ್ ಬಯಸಿದ್ರು, ಆದರೆ ಜನರಲ್ ರ್ಯಾಂಡಿ ಜಾರ್ಜ್ ಅಂತಹ ಹಿರಿಯ ಅಧಿಕಾರಿಗಳು ಈ ಅಪಾಯಕಾರಿ ನಿರ್ಧಾರಕ್ಕೆ ಸಿದ್ಧರಿರಲಿಲ್ಲ ಅಂತ ಹೇಳಲಾಗ್ತಿದೆ. ಸೇನಾ ಮುಖ್ಯಸ್ಥರನ್ನ ಅವರ ಅವಧಿ ಮುಗಿಯುವ ಮುನ್ನವೇ ಹೊರಹಾಕಿರೋದು ಸೇನೆಯ ನೈತಿಕ ಸ್ಥೈರ್ಯದ ಮೇಲೆ ಹೊಡೆತ ಕೊಟ್ಟಿದೆ. ಅಷ್ಟೇ ಅಲ್ಲದೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆಟ್ ಅವರು ಸೇನೆಯೊಳಗೆ ತಮಗೆ ಬೇಕಾದವರನ್ನ ನೇಮಿಸಿಕೊಳ್ಳೋಕೆ ಮತ್ತು ಭಿನ್ನಾಭಿಪ್ರಾಯ ಹೊಂದಿರೋರನ್ನ ಕಿತ್ತೈಸೆಯೋಕೆ ಮುಂದಾಗಿದ್ದಾರೆ. ಸೇನೆಯಲ್ಲಿ ವೈವಿಧ್ಯತೆಯನ್ನ ಜಾರಿಗೆ ತರ್ತಾ ಇದ್ದ ಅಧಿಕಾರಿಗಳನ್ನ ಗುರಿಯಾಗಿಸಿಕೊಂಡು ವಜಾಗೊಳಿಸಲಾಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಟ್ರಂಪ್ ಅವರ ಪ್ರಕಾರ ತಮಗೆ ಯುದ್ಧ ಗೆಲ್ಲುವ ಜನರಲ್ಗಳು ಬೇಕು, ಆದರೆ ವಾಸ್ತವದಲ್ಲಿ ಅವರಿಗೆ ಬೇಕಿರುವುದು ತಮ್ಮ ಆಜ್ಞೆಗಳನ್ನ ಪ್ರಶ್ನೆ ಮಾಡದೆ ಪಾಲಿಸೋರು ಮಾತ್ರ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಿದೆ. ಇರಾನ್ ನಡೆಸಿದ ದಾಳಿಯಲ್ಲಿ ಅಮೆರಿಕದ 100 ಸೈನಿಕರು ಸಾವನ್ನಪ್ಪಿದ್ದಾರೆ ಅಥವಾ ಗಾಯಗೊಂಡಿದ್ದಾರೆ ಅನ್ನೋ ವರದಿಗಳನ್ನ ಮರೆಮಾಚಲಾಗ್ತಿದೆ ಅನ್ನೋ ಗಂಭೀರ ಆರೋಪಗಳು ಇವೆ. ಸರ್ಕಾರ ಕೇವಲ 13 ಸೈನಿಕರ ಸಾವನ್ನ ಒಪ್ಪಿಕೊಂಡಿದ್ರೆ ಸ್ವತಂತ್ರ ಮಾಧ್ಯಮಗಳು ಈ ಸಂಖ್ಯೆ 100ರಷ್ಟಿದೆ ಅಂತ ಹೇಳ್ತಿವೆ. ಇದು ಸಾರ್ವಜನಿಕರಲ್ಲಿ ಸರ್ಕಾರದ ಮೇಲಿನ ನಂಬಿಕೆಯನ್ನ ಕುಗ್ಗಿಸ್ತಾ ಇದೆ. ಟ್ರಂಪ್ ಅವರು ತಮಗೆ ಕೇವಲ ಚಮಚಾಗಿರಿ ಮಾಡೋರನ್ನ ಸುತ್ತಮುತ್ತ ಇಟ್ಕೊಳ್ಳೋಕೆ ಬಯಸ್ತಿದ್ದಾರೆ. ಅವರು ತಮಗಿಂತ ಬುದ್ಧಿವಂತರು ಅಥವಾ ಸಮರ್ಥರನ್ನ ಸಹಿಸುವುದಿಲ್ಲ ಅನ್ನೋ ಮಾತುಗಳನ್ನ ಅವರೇ ಒಪ್ಪಿಕೊಂಡಿರೋದು ಆತಂಕಕಾರಿ. ಆಡಳಿತದ ಒಳಗೆ ಅತೃಪ್ತಿ ಹೆಚ್ಚಾಗ್ತಿದೆ ಮತ್ತು ಟ್ರಂಪ್ ಅವರು ಒಂಟಿಯಾಗ್ತಿದ್ದಾರೆ. ಅಟಾರ್ನಿ ಜನರಲ್ ಪಾಮ್ ಬೋಂಡಿ ಅವರಂತಹ ನಿಷ್ಠಾವಂತರನ್ನೂ ಕೂಡ ಟ್ರಂಪ್ ಬಿಟ್ಟಿಲ್ಲ. ಎಪ್ಸ್ಟೀನ್ ಫೈಲ್ಸ್ ಪ್ರಕರಣವನ್ನ ಸಮರ್ಪಕವಾಗಿ ನಿಭಾಯಿಸಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಕಿತ್ತೆಸೆಯಲಾಗಿದೆ. ಇತ್ತ ದೇಶದ ಆರ್ಥಿಕತೆಯನ್ನು ಹದಗೆಡ್ತಾ ಇದೆ. ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ ಮತ್ತು ಮಾರುಕಟ್ಟೆಯಲ್ಲಿ ಟ್ರಂಪ್ ಅವರ ವಿಶ್ವಾಸಾರ್ಹತೆ ಕುಸಿತಾ ಇದೆ. ಯುದ್ಧವನ್ನ ಕೊನೆಗೊಳಿಸುವ ಭರವಸೆ ನೀಡಿದ ಟ್ರಂಪ್ ಈಗ ತಾವೇ ಹೊಸ ಸಂಘರ್ಷಗಳಿಗೆ ಕಾರಣರಾಗ್ತಿದ್ದಾರೆ. ಫ್ರಾನ್ಸ್ ಮತ್ತು ಬ್ರಿಟನ್ನಂತಹ ಮಿತ್ರ ರಾಷ್ಟ್ರಗಳ ನಾಯಕರನ್ನ ಅವಮಾನಿಸುವ ಮೂಲಕ ಅವರು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಸಂಬಂಧಗಳನ್ನು ಕೆಡಿಸಿಕೊಳ್ತಿದ್ದಾರೆ. ಇದು ಕೇವಲ ಅಮೆರಿಕಕ್ಕೆ ಸೀಮಿತವಾದ ಸಮಸ್ಯೆ ಅಲ್ಲ, ಬದಲಾಗಿ ಇಡೀ ವಿಶ್ವದ ಶಾಂತಿಗೆ ಧಕ್ಕೆ ತರುವ ಪರಿಸ್ಥಿತಿ. ಟ್ರಂಪ್ ಅವರ ಈ ಅಹಂಕಾರಿ ಮತ್ತು ಸರ್ವಾಧಿಕಾರಿ ಧೋರಣೆ ಅಮೆರಿಕದ ಭವಿಷ್ಯವನ್ನ ಅನಿಶ್ಚಿತತೆಯತ್ತ ತಳ್ತಾ ಇದೆ. ಸೇನೆಯನ್ನ ರಾಜಕೀಯಗೊಳಿಸೋದು ಮತ್ತು ಅನುಭವಿ ಅಧಿಕಾರಿಗಳನ್ನ ಬಲಿಪಶು ಮಾಡೋದು ಯಾವುದೇ ರಾಷ್ಟ್ರಕ್ಕೆ ಶುಭ ಸೂಚಕ ಅಲ್ಲ. ತಮ್ಮ ವೈಫಲ್ಯಗಳನ್ನ ಮುಚ್ಚಾಕೋಕೆ ಅವರು ಬಲಿಪಶುಗಳನ್ನ ಹುಡುಕ್ತಿದ್ದಾರೆ ಅನ್ನೋದು ಈಗ ಜಗತ್ತಿನ ಕಣ್ಣಿಗೆ ರಾಚ್ತಾ ಇದೆ. ಸಾರ್ವಜನಿಕರ ಬೆಂಬಲ ಕುಸಿತಿರುವ ಈ ಸಂದರ್ಭದಲ್ಲಿ ಕೇವಲ ರಹಸ್ಯ ವಿಡಿಯೋಗಳನ್ನ ನೋಡಿ ಯುದ್ಧದ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು ಮತ್ತು ಸತ್ಯವನ್ನ ಮರೆಮಾಚೋದು ಟ್ರಂಪ್ ಅವರ ಆಡಳಿತದ ಅವನತಿಯ ಮುನ್ಸೂಚನೆ ಆಗಿರಬಹುದು. ಶಕ್ತಿಯುತ ರಾಷ್ಟ್ರದ ನಾಯಕನಿಗೆ ಇರಬೇಕಾದ ಸಂಯಮ ಮತ್ತು ವಿವೇಚನೆ ಟ್ರಂಪ್ ಅವರಲ್ಲಿ ಕಾಣ್ತಿಲ್ಲ. ಈ ಗೊಂದಲದ ಆಡಳಿತ ವೈಖರಿ ಅಮೆರಿಕದ ಆಂತರಿಕ ಮತ್ತು ಬಾಹ್ಯ ಭದ್ರತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು, ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಮೆರಿಕದ ಜನತೆ ಮತ್ತು ಮಿತ್ರ ರಾಷ್ಟ್ರಗಳು ಈ ಬದಲಾವಣೆಗಳನ್ನ ಎಚ್ಚರಿಕೆಯಿಂದ ಗಮನಿಸುತ್ತಿವೆ. ಇತಿಹಾಸದಲ್ಲಿ ಸೇನೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಿದ ದೇಶಗಳು ಎಂತಹ ಬೆಲೆ ತೆತ್ತಿವೆ ಅನ್ನೋದು ಟ್ರಂಪ್ ಅವರಿಗೂ ಮತ್ತು ಅಮೆರಿಕದ ಜನತೆಗೂ ನೆನಪಿರಬೇಕಾದ ಸಂಗತಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.